ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಹೆಚ್ಚು ಸಮಯ ಇಲ್ಲ, ಎಲ್ಲೂ ಹೋಗೋದು ಬೇಡ, ಈಗಲೇ ಸಂಕಲ್ಪ ಆಗ್ಬಿಡಿ. ವಿರೂಪಾಕ್ಷೇಶ್ವರಗಳೇ, ಅಮ್ಮವ್ರು ಕರೀತಿದ್ದಾರೆ, ಈಗಲೇ ಮನೆಗೆ ಹೋಗ್ಬೇಕಂತೆ. ಹೋಗ್ತೀನಿ. ಈಗಲೇ ಹೋಗ್ಬೇಕಂತೆ. ಅಮ್ಮವ್ರು ಚಿಕ್ಕಪ್ಪ ಹೋಗ್ಬಿಟ್ರಂತೆ. ಏನಾದರೂ ಮಾಡಿ ದೇವಸ್ಥಾನದಲ್ಲಿ ಮುಹೂರ್ತ ಮೀರೋಗುತ್ತೆ. ಕಂಕಣ ನೀವೇ ಕಟ್ಟಬೇಕು. ಏನಾಯ್ತು ಯಜಮಾನ್ರೆ? ಏನಾಯ್ತಾ? ಏನಿದು? ಕೊಡ ತುದ್ದಾಗಿದೆ. ಹೌದಲ್ಲ, ನಿನಗ್ ಕಾಣಿಸ್ತಾ ಇದೆ, ನನಗ್ ಕಾಣಿಸ್ತಾ ಇಲ್ವೇ? ಗುರುಡೆ ಹೊಡೆದಾಕ್ಬಿಡ್ತೀನಿ ಕೊಡದಲ್ಲೇ. ಯಾಕೆ ಇಟ್ಟಿದ್ಯಾ ಕೊಡ? ಗೊತ್ತಿಲ್ಲ ಯಜಮಾನ್ರೆ, ಯಾರು ಇಟ್ಟಿದಾರೋ ಗೊತ್ತಿಲ್ಲ. ನೀನೇನ್ ದನ ಕಾಯಕ ಇದೆಯಾ ಇಲ್ಲಿ? ಎಲ್ಲೆಲ್ಲಿ ಏನ್ ನಡೆಯುತ್ತೆ ನೋಡ್ಕೋಬೇಡ. ಅವನ ಮೇಲೆ ಯಾಕೆ ರೇಗಾಡ್ತಿದ್ದೀರಾ? ಕೊಡ ರಿಪೇರಿ ಮಾಡ್ಸಿದ್ರೆ ಆಯ್ತು ಬಿಡಿ. ಕೊಟ್ಟೋಗುತ್ತೆ ಅಲ್ಲಿ ಕಂಕಣ ಕಟ್ಟೋ ಭಾಗ್ಯ. ನನ್ನ ಪರಿಸ್ಥಿತಿನೇ ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ, ಬಾವಿಯ ಜಲಬತ್ತಿ ಬರಿದಾಯ್ತು ಹರಿಯೇ. ಮಹೇಶ, ಈಗಲೇ ನನ್ನ ಸ್ಥಾನಕ್ಕೆ ನೀರಿನ ವ್ಯವಸ್ಥೆ ಮಾಡು. ಕೊಟ್ಟ ಗಡುವು ಮುಗಿಯಿತು. ಈಗ ಕಂಕಣ ಯಾರ ಕೈಯಲ್ಲಿ ಕಟ್ಟಿಸುವುದು?
ಶಂಕರ ಶಾಸ್ತ್ರಿಗಳೇ ಇದ್ದಾರಲ್ಲ, ಊರಿಗೆ ಹಳಬರು, ಹಿರಿಕರು, ಮೇಲಾಗಿ ಸಾಧಕರು, ಉಪಾಸಕರು. ಇವರಿಗಿಂತ ಪ್ರಶಸ್ತವಾದ ವ್ಯಕ್ತಿ ಇನ್ಯಾರು ಸಿಗ್ತಾರೆ? ಒಂದು ನಿಮಿಷ ರೀ, ಬಂದೆ. ನಮಸ್ಕಾರ ಶಂಕರ ಶಾಸ್ತ್ರಿಗಳೇ. ಇದೊಂದು ಧರ್ಮ ಸೂಕ್ಷ್ಮ. 4 ಗಂಟೆಗೆ ಕಂಕಣ ಕಟ್ಟೋ ಮುಹೂರ್ತ ಇರೋದು. ವಿರೂಪಾಕ್ಷ ಶಾಸ್ತ್ರಿಗಳು ಬರಬೇಕಾಗಿತ್ತು, ಏನೋ ಅಡಚಣೆ. ಕಂಕಣ ಕಟ್ಟೋದು ಮುಹೂರ್ತ ಮೀರಿ ಹೋದರೆ ಕಂಕಣ ಕಟ್ಟೋ ಕಾರ್ಯ ನಿಂತು ಹೋಗುತ್ತೆ. ಇನ್ನು ಎಲ್ಲ ಧರ್ಮ ಸೂಕ್ಷ್ಮಗಳು ನಿಮಗೆ ಗೊತ್ತೇ ಇದೆ. ತಾವು ದಯವಿಟ್ಟು ಅಮ್ಮನವರಿಗೆ ಕಂಕಣ ಕಟ್ಟಬೇಕು. ನಾನೇ? ಹೌದು, ನೀವೇ. ಈ ಸಮಯದಲ್ಲಿ ನಿಮಗಿಂತ ಉತ್ತಮವಾದವರು ಯಾರೂ ಕಾಣಿಸ್ತಾ ಇಲ್ಲ. ಪಂಪ್ ಸೆಟ್ಟಿಂದ ಹೇಳ್ಕೊಂಬಂದಿದ್ದೀನಿ ಯಜಮಾನ್ರೆ, ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ. ಯಾವುದೋ ಒಂದು ನೀರ್ ಬಿಡೋ, ತಲೆ ಮೇಲೆ ನೀರ್ ಬಿದ್ರೆ ಸಾಕು. ಇದ್ರಲ್ಲೇ ನನ್ನ ಮಡಿ ಹಾಕೋ. ಮುಹೂರ್ತಕ್ಕೆ ಸರಿಯಾಗಿ ಕಂಕಣ ಕಟ್ಟದೆ ಹೋದರೆ ಚಕ್ರೋದ್ಭವಕ್ಕೆ, ಉತ್ಸವಕ್ಕೆ ಎಲ್ಲ ತೊಂದರೆ ಆಗುತ್ತೆ. ತಾವು ದಯವಿಟ್ಟು ಇಲ್ಲ ಅನ್ಬಾರ್ದು. ಇದು ನನ್ನ ಸೌಭಾಗ್ಯ, ಎಲ್ಲ ಮಹಾತಾಯಿ ಕೃಪೆ. ಒಂದು ನಿಮಿಷ, ಕಲ್ಯಾಣಿಲಿ ಕಾಲು ತೊಳ್ಕೊಂಡ್ಬಂದ್ಬಿಡ್ತೀನಿ. ವಿರೂಪಾಕ್ಷ ಶಾಸ್ತ್ರಿಗಳು ಸ್ನಾನ ಮಾಡಿ ಬರ್ತೀನಿ ಅಂತ ಹೋದವರು 1 ಗಂಟೆ ಆದರೂ ಪತ್ತೆ ಇಲ್ಲ. ನೀವು ಹಾಗೆ ಮಾಡಿಬಿಟ್ಟಿರಾ, ಮುಹೂರ್ತ ಮೀರಿ ಹೋಗುತ್ತೆ. ದಯವಿಟ್ಟು ಬೇಗ ಬನ್ನಿ. ಈಗ ಬಂದ್ಬಿಟ್ಟೆ. ರೀ, ಏನ್ ವಿಶಾಲು ನಿಂದು? ಎಲ್ಲಾದ್ರೂ ಹೋಗ್ಬೇಕಾದ್ರೆ ಏನ್ ಅಪಶಕ್ನ ನೋಡಿದ್ಯಾ ನೀನು? ನಿಮ್ಮ ಪಂಚೆ ಗಲೀಜಾಗಿದೆ ರೀ, ನೋಡಿ. ಅಯ್ಯೋ, ಗಲೀಜಾಗಿದೆ ಅಂತ ಹೇಳೋದು ಗೊತ್ತಾಗುತ್ತೆ. ನಾನು ಎಷ್ಟು ದಾವಂತದಲ್ಲಿದ್ದೀನಿ, ನೀನ್ ತಾರಾಮಾರ ಓಡಾಡ್ತಾ ಇರು. ಒಂದ್ ದೋತಿ, ಒಂದ್ ಶಲ್ಯ ತೆಗೆದಿಡೋದಕ್ಕೆ ಏನ್ ನಿನ್ಗೆ? ಅದಕ್ಕೇನೀಗ, ಬೇರೆ ತಂದ್ಕೊಡ್ತೀರಿ, ಉಟ್ಕೊಂಡ್ರಾಯ್ತು. ಈಗ ಅದಕ್ಕೆಲ್ಲ ಸಮಯ ಇಲ್ಲ ನನಗೆ. ಮುಹೂರ್ತ ಮೀರ್ ಹೋಗ್ತಾ ಇದೆ ಅಲ್ಲಿ. ಬನ್ನಿ, ಕೂತ್ಕೊಳ್ಳಿ. ಲಂಬೋದರಸ್ಯ ವಿಕಟೋ ವಿಘ್ನರಾಜೋ ವಿನಾಧಿಪಃ ಧೂಮಕೇತುರ್ಗಣಾಧ್ಯಕ್ಷಃ ಫಾಲಚಂದ್ರೋ ಗಜಾನನಃ ದ್ವಾದಶೈತಾನಿ ನಾಮಾನಿ ಯಪುಟೇ ಗೃಣಯಾದಪಿ ವಿದ್ಯಾರಂಭೇ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತದಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ತು ನ ಜಾಯತೆ. ನಡಿಯೇ, ಬೇಗ ನಡಿ. ಗಾಡಿ ಸ್ಟಾರ್ಟ್ ಆಯ್ತಲ್ಲ ಯಜಮಾನ್ರೆ. ಏನಾಗಿದೆಯಾ ಗೋಳು ನಿಮ್ದು? ಥು, ಗಾಡಿ ಸರಿಯಾಗಿ ಇಟ್ಕೊಳ್ಳೋದಕ್ಕಾಗೋದಿಲ್ವಾ? ಎಲ್ಲ ಸರಿಯಾಗಿರುತ್ತೆ, ನಾನು ಕೂತ್ರೆ ಬರುತ್ತೆ ರೋಗ. ಇನ್ನೊಂದು ಗಾಡಿಯಲ್ಲಿ ನಿಮ್ಮ ಮಗ ತಗೊಂಡೋಗಿದ್ದಾರೆ ಯಜಮಾನ್ರೆ. ಒಂದು ಕರ್ಮ ಇವತ್ತು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ.
ಆಜಮ್ಯ ಪ್ರಾಣನಾಜಮ್ಯ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ನಮಃ ವಿಷ್ಣವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಸಂಕರ್ಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಸೌಕ್ಷಜಾಯ ನಮಃ ನಾರಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರೇ ನಮಃ ಶ್ರೀಕೃಷ್ಣಾಯ ನಮಃ ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರಿ ಸ್ಕಂದಃ ಪ್ರಾಣಾಯಾಮೇ ವಿನಿಯೋಗಃ ಓಂ ಭೂಃ ಓಂ ಭುವಃ ಓಂ ಭುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿದುಃ ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ. शोभनदेवतंतर्यामे शांतिदेवतंतर्यामे लक्ष्मीनारायण वैद्यर्थम महाहोमाख्यम कर्म करिष्ये. मंत्राक्षर नीರು ಹೂವ ನೀರು ಬಿಟ್ಬಿಡಿ ಸ್ವಾಮಿ. ओम लक्ष्मीर्यस्य परिग्रहगमनभोः गौरर्गरत्नाम्रतः पौत्रश्चन्द्रविभूषणसुरगुरुः शेषस्य शय्या पुनः ब्रह्माण्डं वरमन्दिरं सुरगण यस्य प्रभो सेवकाः. नासद्यो मृदिवर्जन्यमित्रादयः सस्त्रीकाः सुरपुङ्गवाः सरितम्. ಓಂ ಅಗ್ನಯೇ ಸ್ವಾಹ. ವಿರೂಪಾಕ್ಷ ಶಾಸ್ತ್ರಿಗಳು ತಾವು ಬರೋದು ತಡ ಆಗೋಯ್ತು, ಮುಹೂರ್ತ ಬೇರೆ ಮೀರಿ ಹೋಗ್ತಾ ಇತ್ತು. ಅದಕ್ಕೆ ಶಂಕರ ಶಾಸ್ತ್ರಿಗಳ ಕೈಯಲ್ಲಿ ಸಂಕಲ್ಪ ಮಾಡಿಸಿದೆ. ಸಂಕಲ್ಪ ಯಾರು ಮಾಡಿರ್ತಾರೋ ಅವರೇ ಕಂಕಣ ಕಟ್ಟಬೇಕು. ಸರಿ, ಅವರು ನನಗಿಂತ ಹಿರಿಯರು.
ನೋಡಿ, ಶಂಕರ ಶಾಸ್ತ್ರಿಗಳೇ, ಬನ್ನಿ ಗರ್ಭಗುಡಿಗೆ ಹೋಗೋಣ. ನೀನು ಕಂಕಣನ ಕಟ್ಟು, ಅದನ್ನ ಕಟ್ಟೋ ಮುಂಚೆನೆ ಮೈಲ್ಗೆ ಮಾಡು. ನಿಮ್ಮಮ್ಮೋರಾಟ ಕಡಿಮೆ ಆದರೆ ನಮ್ಮ ಆಟ ಶುರು ಹಚ್ಕೋಬೋದು. ಕಂಕಣನ ಮೈಲ್ಗೆ ಮಾಡು ವಿರೂಪಾಕ್ಷ. ನಾನು ಕಂಕಣ ಕಟ್ಟೋದಕ್ಕಾಗಲಿಲ್ಲ. ನನ್ನ ಕೈಯಾರೆ ಕಂಕಣನ ಶಂಕರ್ ಶಾಸ್ತ್ರಿಗಳಿಗೆ ಕೊಡ್ತಾ ಇದ್ದೀನಿ. ಅಗತ್ಯವಾಗಿ